ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. ವಿಜ್ಞಾನ ಮತ್ತು ತತ್ವಶಾಸ್ತ್ರಜ್ಞ ಇವರಿರುವಲ್ಲಿ ಯಾರು ಶ್ರೇಷ್ಠರು ಅನ್ನೋ ಮಾತಿಗೆ ಶ್ರೇಷ್ಠ ವಿಜ್ಞಾನಿಯ ಉದಾಹರಣೆಯನ್ನೇ ನಾವು ತಗೋಬೇಕು. ಜಗತ್ತು ಕಂಡ ಅತ್ಯಂತ ಮೇಧಾವಿ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಸೈಂಟಿಸ್ಟ್ ಈಸ್ ಎ ಪುವರ್ ಫಿಲಾಸಫರ್. ವೆನ್ ಸೈನ್ಸ್ ಎಂಡ್ಸ್ ಫಿಲಾಸಫಿ ಬಿಗಿನ್ಸ್. ಇದು ಐನ್ಸ್ಟೈನ್ ಹೇಳಿದ ತುಂಬ ಜನಪ್ರಿಯ ಸ್ಟೇಟ್ಮೆಂಟ್. ಬೇರೆ ವಿಜ್ಞಾನಿಗಳ ಹಾಗೆ ನಾವು ಐನ್ಸ್ಟೈನ್ ಅವರನ್ನು ಲಘುವಾಗಿ ಪರಿಗಣಿಸೋ ಹಾಗೆ ಇಲ್ಲ. ಕೇವಲ ನೊಬೆಲ್ ಪ್ರಶಸ್ತಿ ಪಡೆದ ಕಾರಣಕ್ಕಾಗಿ ಅಲ್ಲ. ಬಹಳ ದೊಡ್ಡ ಭೌತ ವಿಜ್ಞಾನಿ ಐನ್ಸ್ಟೈನ್ ಅವರಿಗೆ ಅನೇಕ ಪ್ರಶ್ನೆಗಳು, ವಿಸ್ಮಯಗಳು ಈ ಪ್ರಕೃತಿಯಲ್ಲಿ ಮತ್ತು ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಇವೆ ಅಂತ ಅನಿಸಿತ್ತು. ಆ ಕಾರಣಕ್ಕೆ ನಾವು ಏನಾದರೂ ಘಟನೆ ನಡೆದಾಗ, ವಿಸ್ಮಯ ನಡೆದಾಗ ಅದನ್ನು ನಾವು ಸೈಂಟಿಫಿಕ್ ಆಗಿ ನೋಡಬೇಕು, ಸೈಂಟಿಫಿಕ್ ಅಪ್ರೋಚ್ನಿಂದ ನೋಡಬೇಕು, ಎಲ್ಲವನ್ನು ನಂಬಬಾರದು ಅಂಥೇಳಿ ಎಚ್ ನರಸಿಂಹಯ್ಯ ಅವರು ಪವಾಡ ಬಯಲು ಅಂಥ ಕಾರ್ಯಕ್ರಮಗಳ ಮೂಲಕ ಜನರನ್ನು ಮೌಢ್ಯತೆಯ ವಿರುದ್ಧ ಎಚ್ಚರಿಸ್ತಾ ಇದ್ದರು. ಇದು ಒಂದು ಭಾಗ. ಇದರ ಜೊತೆಗೆ ಅನೇಕ ವಿಸ್ಮಯಗಳು ನಡೀತವೆ. ಆ ವಿಸ್ಮಯಗಳು ನಡೆದಾಗ ಅದು ವಿಜ್ಞಾನ ಕ್ಷೇತ್ರಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗ್ತದೆ. ಇತ್ತೀಚೆಗೆ ಒಂದು ವಿಸ್ಮಯಕಾರಿ ಘಟನೆ ಕರ್ನಾಟಕದಲ್ಲಿ ನಡೆದಿದೆ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗದಗ ತಾಲೂಕಿನ ಒಂದು ಪುಟ್ಟ ಗ್ರಾಮ, ವೆರಿ ಟೈನಿ ವಿಲೇಜ್. ಗದಗಿನಿಂದ ಒಂದು 25 ಕಿಲೋಮೀಟರ್ ಅಂತರದಲ್ಲಿರುವಂಥ ಹುಲಕೋಟೆಯಿಂದ ಕುರ್ತಕೋಟೆ ಮಾರ್ಗವಾಗಿ ಹೋದರೆ ಅಂತೂರು ಬೆಂತೂರು ಅನ್ನುವಂಥ ಒಂದು ಪುಟ್ಟ ಗ್ರಾಮ ಸಿಗ್ತದೆ. ಪ್ರತಿಯೊಂದು ಊರುಗಳಲ್ಲಿರುವಂತೆ ದೇವಾಲಯ, ಮಠಗಳು ಇದ್ದೇ ಇರ್ತವೆ. ಅಂತೂರು ಬೆಂತೂರಿನಲ್ಲಿ ಕೂಡ ಬೂದೀಶ್ವರ ಸ್ವಾಮಿಗಳ ಮಠ ಇದೆ. ಈ ಬೂದೀಶ್ವರ ಸ್ವಾಮಿಗಳಿಗೆ ಶರಣರ ಕಾಲದಿಂದಲೂ ಇದ್ದರು. ಇವರು ತಮ್ಮ ಯೋಗ ಧ್ಯಾನದ ಫಲವಾಗಿ 700 ವರ್ಷಗಳ ಕಾಲ ಬದುಕಿದರು. ಅವರು ಬಸವಾದಿ ಶರಣರ ಕಾಲದಿಂದಲೂ ಹಿಡಿದು 700 ವರ್ಷ ಬದುಕಿ ಗದಗ ಜಿಲ್ಲೆಯ ಇನ್ನೊಂದು ಪ್ರದೇಶ ಹೊಸಳ್ಳಿಯಲ್ಲಿ ಅವರು ಜೀವಂತ ಸಮಾಧಿಯಾದರು ಅನ್ನುವಂಥ ಒಂದು ನಂಬಿಕೆ ಇದೆ. ಅದಕ್ಕೆ ಸಾಕ್ಷಿ ಪುರಾವೆಗಳು ಕೂಡ ಇದ್ದಾವೆ. ಅದೇ ಪರಂಪರೆಯ ಮಠಗಳು, ಬೂದೀಶ್ವರ ಸ್ವಾಮಿಗಳ ಪ್ರಭಾವದಿಂದ ಅನೇಕ ಮಠಗಳು ಈ ಉತ್ತರ ಕರ್ನಾಟಕದಲ್ಲಿ ಇವೆ. ಅದರಲ್ಲೊಂದು ಪೀಠ ಈ ಅಂತೂರು ಬೆಂತೂರಿನ ಮಠ. ಇಲ್ಲಿ ಈ ಅಂತೂರು ಬೆಂತೂರು ಮಠ ಮೂಲ ಬೂದೀಶ್ವರ ಮಠದಷ್ಟು ಪ್ರಖ್ಯಾತಿಯನ್ನು ಪಡೆದಿರಲಿಲ್ಲ. ಆದರೆ ಈ ತಿಂಗಳು ನಡೆದ ಭಾಳ ದೊಡ್ಡ ಒಂದು ವಿಸ್ಮಯಕಾರಿ ಘಟನೆ ಏನಂದ್ರೆ, ಅಲ್ಲಿನ ಪೀಠಾಧಿಪತಿಗಳಾಗಿರುವ ಅವರನ್ನು ಭಕ್ತರೆಲ್ಲ ಶಟಸ್ಥಲ ಬ್ರಹ್ಮ ಜಗದ್ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠ ಅಂತೂರು ಬೆಂತೂರು, ಹಾಗೆ ಕೃಷಿ ಧರ್ಮ ಈಶ್ವರ ಪೀಠಂ ಮಂತಟ್ಟಿ ಹಾಗೂ ವಾರಣಾಸಿ ಆದಿಮಠಂ ರುದ್ರಾರಂ ತೆಲಂಗಾಣ, ಇವೆರಡೂ ಮಠಗಳ ಪೀಠಾಧಿಪತಿಗಳು ಅಂತ ಗುರುತಿಸ್ತಾರೆ. ಇರಲಿ, ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ, ಅನೇಕ ಪರಂಪರೆಗಳದಾವು. ಲಿಂಗಾಯತ ಪರಂಪರೆ, ವೀರಶೈವ ಪರಂಪರೆ, ವೈಷ್ಣವ ಪರಂಪರೆ, ವೈದಿಕ, ಅವೈದಿಕ ಅನೇಕ ಮಠಗಳಿದ್ದಾವೆ. ಆದರೆ ಇವತ್ತವೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಂದ ಲೀನವಾಗಿದ್ದರಿಂದ ಮಠಗಳು, ಮಠಾಧೀಶರು, ಸಾಧುಗಳು, ಬಾಬಾಗಳ ಬಗ್ಗೆ ಏನೇ ನಿರ್ಣಯ ತಗೊಳ್ಳೋದಾದರೂ ಅದು ವೈಜ್ಞಾನಿಕವಾಗಿದೆ ಇಲ್ಲವೇ ಪರೀಕ್ಷೆ ಮಾಡಬೇಕು ಅನ್ನುವಂಥ ವಿಚಾರ. ಇವತ್ತು ಯಾಕೆ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆ ಹೆಚ್ಚು ಪ್ರಸ್ತುತ ಅನ್ನಿಸ್ತಾರಂತಂದರೆ, ಅವರು ಈ ಹಿಂದೆ 60 ಬಾರಿ ಮೌನಾನುಷ್ಠಾನ ಮಾಡಿದಾರಂತೆ, 16 ಬಾರಿ ಶಿವಯೋಗ ಸಮಾಧಿಯನ್ನು ಮಾಡಿದಾರಂತೆ. ಇದು 16ನೇದು ಯಾಕೆ ಮಹತ್ವದ್ದು ಅಂದರೆ, ಅವರು ಈ ಬಾರಿ ತಮ್ಮ ಬೂದೀಶ್ವರ ಮಠದಲ್ಲಿ ನಾನು 33 ದಿನ ಅನ್ನ ನೀರು ಸೇವನೆ ಮಾಡದೆ, ಒಂದು ಗರ್ಭಗುಡಿಯ ಮೇಲ್ಭಾಗದಲ್ಲಿ ತುಂಬ ಚಿಕ್ಕದು 8x10 ಇರುವಷ್ಟು ಒಂದು ಗರ್ಭಗುಡಿಯಲ್ಲಿ ನಾನು 33 ದಿನಗಳ ಕಾಲ ಸಿದ್ಧ ಸಮಾಧಿ ಯೋಗ, ಸಿದ್ಧಿ ಸಮಾಧಿ ಯೋಗವನ್ನು ಮಾಡ್ತೇನೆ. ನೀವು 33 ದಿನ ಆದಮೇಲೆ ನನ್ನನ್ನು ಹೊರಗೆ ಕರ್ಕೊಂಡು ಬರಬೇಕು ಅಂಥೇಳಿ ಆ ಇರುವಂಥ ಗರ್ಭಗುಡಿಯ ಬಾಗಿಲನ್ನು ಪೂರ ಪ್ಯಾಕ್ ಮಾಡಿಸಿ, ಸಿಮೆಂಟ್ಲಿಂದ ಪ್ಯಾಕ್ ಮಾಡಿಸಿ, ಮೇಲ್ಛಾವಣಿಯನ್ನು ಪ್ಯಾಕ್ ಮಾಡಿಸಿ 33 ದಿನಗಳ ಕಾಲ ಅನುಷ್ಠಾನಕ್ಕೆ ಹೋಗ್ತೀನಿ ಅನ್ನುವಂಥ ಒಂದು ಪ್ರಕಟಣೆಯನ್ನು ಕೊಟ್ಟಾಗ ಅದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂತು. ಅದ್ರ ಬಗ್ಗೆ ಏನೇನೋ ಚರ್ಚೆ ಅದು. ನಾವು ಈ ಥರದ ಒಂದು ಘಟನೆ ನಡೆದಾಗ ಯಾವ ರೀತಿ ಆಲೋಚನೆ ಮಾಡ್ತೀವಿ, ಆ ಗರ್ಭಗುಡಿಯಿಂದ ಇನ್ನೊಂದೆಲ್ಲರ ಸುರಂಗ ಮಾರ್ಗ ಇರ್ಬೋದು, ಇಲ್ಲಿ ಮುಂದಿನ ಬಾಗಿಲು ಕ್ಲೋಸ್ ಮಾಡಿರ್ತಾರೆ, ಆ ಸ್ವಾಮಿಗಳು ಹಿಂದಿನಿಂದ ಹೋಗಿ ಆಹಾರ ಸೇವನೆ ಮಾಡಿ ಎಲ್ಲೋ ಇದ್ದು ಮತ್ತು 33 ದಿನ ಆದಮೇಲೆ ಬರ್ತಾರೆ. ಹಾಗೆ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ, ಹಿಂಬಾಗಿಲಿನಿಂದ ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತದೆ. ಹೀಗೆ
ನಾವು ಯಾವುದೇ ಒಂದು ವಿಸ್ಮಯಕಾರಿ ಘಟನೆಯನ್ನು ಡಿಕ್ಲೇರ್ ಮಾಡಿದಾಗ ಈ ರೀತಿಯ ಊಹಾಪೋಹಗಳು ಸಂಶಯಗಳು ಬರೋದು ಸಹಜ, ಕಮೆಂಟ್ ಬರೋದು ಕೂಡ ಸಹಜ. ಅವರು 33 ದಿನ ಒಳಗಿದ್ದಾಗ ನಿರಂತರವಾಗಿ ಆ ದೇವಸ್ಥಾನದಲ್ಲಿ ಪ್ರವಚನ, ಹಾಡುಗಾರಿಕೆ, ಭಕ್ತಿಗೀತೆಗಳು ಎಲ್ಲ ನಡೆದಿತ್ತು. ಜನರಿಗೆ ಏನು ಕುತೂಹಲ ಅಂದರೆ ಅವರು ಈ ಅನುಷ್ಠಾನಕ್ಕೆ ಕೊಟ್ಟ ಕಾರಣ ಏನೇ ಇರ್ಬೋದು, ಲೋಕ ಕಲ್ಯಾಣ ಇರ್ಬೋದು. ಆದರೆ ನಾವು ಈ ರೀತಿಯ ಅನುಷ್ಠಾನಗಳನ್ನು, ಹಠಯೋಗವನ್ನು ಲೋಕ ಕಲ್ಯಾಣ ಅಂತ ಕರೆದೇ ಹೋದರೂ ಕೂಡ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಧನೆಯ ಪರೀಕ್ಷೆ. ಯಾವ ಮಟ್ಟದ ಸಾಧನೆಯಲ್ಲಿ ನಾನಿದ್ದೇನೆ. ನಾವು ಹಿಮಾಲಯದಲ್ಲಿ ಅನೇಕ ನಾಗಸಾಧುಗಳು, ಹಠಯೋಗಿಗಳು ಮಾಡುವಂಥ ವಿಸ್ಮಯಕಾರಿ ಘಟನೆಗಳನ್ನು ಕೇಳಿದ್ದೀವಿ. ಒಬ್ಬ ನಾಗಸಾಧು ತನ್ನ ಜನನೇಂದ್ರಿಯದ ಮೂಲಕ ಟ್ರಕ್ಕನ್ನು ಎಳೆಯೋದ್ರ ಮೂಲಕ ನಮಗೆಲ್ಲ ವಿಸ್ಮಯವನ್ನು, ಆಘಾತವನ್ನು ಉಂಟು ಮಾಡಿದ್ದ. ಒಂಟಿಗಾಲಿ ಮೇಲೆ ನಿಲ್ಲೋದು, ತಿಂಗಳುಗಟ್ಟಲೆ ಸಾರ್ವಜನಿಕವಾಗಿ ಉಪವಾಸ ಇರೋದು, ಬೆತ್ತಲೆಯಾಗಿರೋದು, ಹೆಣಗಳನ್ನು ತಿನ್ನೋದು, ಅಘೋರಿಗಳು, ವಿಚಿತ್ರವಾದ ಘಟನೆಗಳನ್ನು ನಾವು ಭಾರತ ದೇಶದಲ್ಲಿ ನೋಡ್ತೇವೆ. ಇದನ್ನೇ ನಾವು ಒಂದೊಂದು ರೀತಿಯಾಗಿ ವ್ಯಾಖ್ಯಾನಿಸ್ತೇವೆ. ಸ್ಪಿರಿಚುವಲಿಸಮ್, ಫಿಲಾಸಫಿ ಆ್ಯಂಡ್ ಆಲ್ ಕೈಂಡ್ ಆಫ್ ಟೆಕ್ನಿಕ್ಸ್, ತಂತ್ರಗಳು. ಮನುಷ್ಯನ ವಿಷಯ ಬಂದಾಗ ಮನುಷ್ಯ ಮನಸ್ಸು ಮಾಡಿದರೆ ಇಫ್ ಮ್ಯಾನ್ ಮೈಂಡ್ಸ್ ಹಿ ಕ್ಯಾನ್ ಡೂ ಎವ್ರಿಥಿಂಗ್ ಅನ್ನುವಂಥ ಒಂದು ಮಾತಿದೆ. ಇಲ್ಲಿ ದೇಹ ಮತ್ತು ಮನಸ್ಸಿಗೆ ಬಂದಾಗ ದೇಹಕ್ಕೊಂದು ಮಿತಿ ಇದೆ, ಮನಸ್ಸಿಗೆ ಮಿತಿ ಇಲ್ಲ. ಸ್ಕೈ ಇಸ್ ದ ಲಿಮಿಟ್ ಅನ್ನೋ ಹಾಗೆ ಮನಸ್ಸು ತುಂಬ ವಿಚಿತ್ರವಾಗಿ ತನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ತೋರಿಸ್ತದೆ. ಆದರೆ ದೇಹಕ್ಕೆ ಮಿತಿ ಇದೆ. ದೇಹದ ಪಂಚೇಂದ್ರಿಯಗಳಿಗೆ ಮಿತಿಗಳಿದಾವೆ. ದೇಹಕ್ಕೆ ನಿದ್ರೆ, ಮೈಥುನ, ನೀರು ಅಂದರೆ ಆಹಾರ ಅಗತ್ಯವಾಗಿ ಬೇಕು. ಎಷ್ಟು ಬೇಕು, ಯಾಕೆ ಬೇಕು, ಹೇಗೆ ಬೇಕು ಅನ್ನೋದನ್ನು ಮೆಡಿಕಲ್ ಸೈನ್ಸ್ ಬೇರೆ ಬೇರೆ ರೀತಿಯಲ್ಲಿ ವಿವರಣೆಯನ್ನು ನೀಡ್ತದೆ. ಮನುಷ್ಯ, ನಾವು ಇವತ್ತು ಡಾಕ್ಟ್ರುಗಳನ್ನು, ವಿಜ್ಞಾನಿಗಳನ್ನು ಕೇಳಿದ್ರೆ ಉಪವಾಸ ಇರ್ಬೋದು, 1 ವಾರ, 1 ತಿಂಗಳು, 1 ವರ್ಷಗಟ್ಟಲೆ ಉಪವಾಸ ಇರ್ಬೋದು. ಆದರೆ ನೀರು ಮತ್ತು ಗಾಳಿ ಇಲ್ಲದೆ ಬದುಕೋಕ್ಕಾಗಲ್ಲ. ನೀರು ಮತ್ತು ಗಾಳಿ ಸಿಕ್ಕರೆ ಆ ಲಿಕ್ವಿಡ್ ಮೇಲೆ ಬದುಕ್ಬೋದು. ಇನ್ನು ಕೆಲವು ತಪಸ್ಸಿಗಳು ತಮ್ಮ ಬದುಕಿನುದ್ದಕ್ಕೂ ಬೇಯಿಸಿದ ಆಹಾರವನ್ನೇ ಸೇವನೆ ಮಾಡೋಂಗಿಲ್ಲ. ಹಣ್ಣು, ಹಂಪಲು, ತಪ್ಪಲು ಈ ರೀತಿಯ ವಸ್ತುಗಳನ್ನು ತಿಂದು ನೀರನ್ನು ಕುಡಿದು ಬದುಕ್ತಾರೆ. ಇನ್ನು ಏನಾದರೂ ಅವಘಡಗಳು, ಆಕ್ಸಿಡೆಂಟ್ ನಡೆದಾಗ ಕಾಡಿನಲ್ಲಿ ತಪ್ಪಿಸಿಕೊಂಡವರು ಅಲ್ಲಿರುವ ವಸ್ತುಗಳನ್ನು ತಿಂದು ನೀರು ಕುಡಿದು ಬದುಕಿದ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇಲ್ಲಿ ಇವತ್ತಿನ ವಿಷಯಕ್ಕೆ ಬರೋದಾದರೆ ಡಾಕ್ಟರ್ ರಾಚೋಟೇಶ್ವರ ಸ್ವಾಮಿಗಳ ಹಿನ್ನೆಲೆ ಕೂಡ ಭಾಳ ಮುಖ್ಯ ಆಗುತ್ತೆ. ಒಂದೊಂದು ಸಲ ಈ ರೀತಿಯ ವಿಸ್ಮಯಕಾರಿ ದೆವ್ವ ಬರೋದು, ದೇವರು ಬರೋದು, ಅನ್ನ ನೀರು ಬಿಟ್ಟಿರೋದು, ಮಣ್ಣು ತಿಂದಿರೋದು, ಕಲ್ಲು ತಿಂದಿರೋದನ್ನು ಸೈಕಲಾಜಿಕಲ್ ಡಿಸಾರ್ಡರ್ ಅಂತ ವಿಜ್ಞಾನಿಗಳು ಕರೀತಾರೆ. ಸಮ್ಟೈಮ್ಸ್ ದಿಸ್ ಸೈಕಲಾಜಿಕಲ್ ಡಿಸಾರ್ಡರ್ ಈಸ್ ಆಲ್ಸೋ ಪಾಸಿಬಲ್. ಸೈಕಲಾಜಿಕಲ್ ಡಿಸಾರ್ಡರ್ ಇರೋಂಗಿಲ್ಲ ಅಂತಲ್ಲ. ಮನೋರೋಗಕ್ಕೆ ತುತ್ತಾದವರು ಈ ರೀತಿ ಎಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋದು ಸಹಜ. ಆದರೆ ಆ ರೀತಿ ಹುಚ್ಚುಚ್ಚಾರ, ಎಬ್ನಾರ್ಮಲ್ ಆಗಿ ಬಿಹೇವ್ ಮಾಡುವಂಥ ಜನರನ್ನು ನಾವು ಅವನನ್ನು ಅವಧೂತ, ಸಂತ, ಫಕೀರ ಅಂತ ಕರೆದು ನಂಬುವಂಥ ಉದಾಹರಣೆಗಳು ಅದಾವೆ. ಅದರ ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಈ ವಿಷಯ ಮಾಧ್ಯಮಗಳಲ್ಲಿ ಬಂದಾಗ ಇಲ್ಲೇ ನನ್ನ ಮನೆಯಿಂದ 15ರಿಂದ 20 ಕಿಲೋಮೀಟರ್ ಅಂತರದಲ್ಲಿರುವಂಥ ಅಂತೂರು ಬೆಂತೂರಿಗೆ ಹೋಗಬೇಕು ಅಂತ ನನಗೆ ಮೊದಲು ಅನ್ನಿಸ್ಲಿಲ್ಲ. ಆದರೆ ಈ ಕುರಿತು ಚರ್ಚೆ ನಡೆದಾಗ ಅವರು 33 ದಿನಗಳ ಕಾಲ ಅನ್ನ, ನೀರು, ಗಾಳಿ, ಬೆಳಕು ಇಲ್ಲದಂಥ ಒಂದು ಪ್ರದೇಶದಲ್ಲಿ ಇದ್ದರು. ವಾಪಸ್ ಬಂದರು. 33 ದಿನ ಬಂದಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯಿತು. ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ನೀಡಿ ಮತ್ತೆ ವಾಪಸ್ ಮಠಕ್ಕೆ ಬಂದಿದ್ದಾರೆ ಅಂತ ತಿಳಿದ ಮೇಲೆ ಒಂದು ವಚನ ಸಾಹಿತ್ಯ, ಆಧ್ಯಾತ್ಮವನ್ನು ಓದಿದ ಹಿನ್ನೆಲೆಯಲ್ಲಿ ಸಿದ್ಧ ಸಮಾಧಿ ಯೋಗದ ಬಗ್ಗೆ, ಜೀವಂತ ಸಮಾಧಿಗಳ ಬಗ್ಗೆ ಸಹಜವಾಗಿ ಓದಿ ತಿಳಿದುಕೊಂಡ ಕುತೂಹಲ ಇದ್ದ ನಾನು ನಿನ್ನೆ ಅವರನ್ನು ಭೇಟಿಯಾದೆ. ಅವರು ಹೆಚ್ಚು ಚರ್ಚಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಅಲ್ಲಿನ ವಾತಾವರಣವನ್ನು ನೋಡಿದಾಗ ನಮಗೇನು ಬೇಸಿಕ್ ಅನುಮಾನಗಳಿದ್ವಲ್ಲ, ಅವ್ರಿಗೇನಾದ್ರು ಸೊರಂಗ ಮಾರ್ಗ ಕಲ್ಪಿಸಿರ್ಬೋದು, ಬೇರೆ ಏನಾರು ವ್ಯವಸ್ಥೆ ಮಾಡಿರ್ಬೋದು ಅನ್ನೋದು ಸುಳ್ಳು ಅಂತ ಗೊತ್ತಾಯಿತು. ಅವರು ಯಾವುದೇ ರೀತಿಯ ತಂತ್ರಗಳನ್ನು ಬಳಸದೆ ನೇರವಾಗಿ ಆ ಒಂದು ಪುಟ್ಟದಾಗಿರುವಂಥ ಗರ್ಭಗುಡಿಯಲ್ಲಿ ನಿರಂತರವಾಗಿ 33ಗಳ ಕಾಲ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿರೋದು ನಿಜ ಅಂತ ಗೊತ್ತಾಯಿತು. ಅದಾದ ಮೇಲೆ ಈಗ ಮೆಡಿಕಲ್ ಸೈನ್ಸ್ ಟರ್ಮಿನಾಲಜಿಯಲ್ಲಿ ಅನೇಕ ವೈದ್ಯರುಗಳನ್ನು ನಾನು ಕೇಳಿದ ಮೇಲೆ, ಇಲ್ಲ ಮಿನಿಮಮ್ ಗಾಳಿ ಆದರೂ ಬೇಕು, ಅಥವಾ ಆ ರೂಮ್ನಲ್ಲಿ ಅವೈಲೇಬಲ್ ಆಗಿರುವಂತಹ ಗಾಳಿಯನ್ನು ಅವರು ಸದುಪಯೋಗ ಮಾಡಿಕೊಂಡು ಬದುಕಿರಬಹುದು. ಅವರು ನೀರನ್ನು ಸೇವಿಸದೇ ಇದ್ದದ್ದು ಆಶ್ಚರ್ಯ, ಮಲಮೂತ್ರ ವಿಸರ್ಜನೆಗೆ ಹೋಗದೇ ಇರೋದು ಆಶ್ಚರ್ಯ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಇದೊಂದು ವಿಸ್ಮಯಕಾರಿ ಘಟನೆ. ನಾನು ಕಿರಿಯ ವೈದ್ಯರನ್ನು, ಹಿರಿಯ ವೈದ್ಯರನ್ನು ಎಲ್ಲರನ್ನೂ ಕೇಳಿ ನೋಡಿದೆ.
ಕೊನೆಗೆ ಅವರು ಐನ್ಸ್ಟೈನ್ ಹೇಳಿದ ಮಾತನ್ನೇ ಹೇಳಿದರು, ಆಲ್ವೇಜ್ ಸೈಂಟಿಸ್ಟ್ ಈಸ್ ಎ ಪೂವರ್ ಫಿಲಾಸಫರ್, ವಿ ಕಾಂಟ್ ಸೇ ಎನಿಥಿಂಗ್. ಆದರೆ ಈಗ ಅವರು ಒಂದು ವೇಳೆ ಅವರು ಬದುಕಿರದೇ ಹೋಗಿದ್ದರೆ, ಒಳಗೆ ಪ್ರಾಣವನ್ನು ಬಿಟ್ಟುಬಿಟ್ಟಿದ್ರು, ಜೀವನ ಸಮಾಧಿ ಆಗಿದ್ದರು ಅಂದ್ರೆ ಆವಾಗ ಸೈಂಟಿಫಿಕ್ ವಿಚಾರಗಳು ಇನ್ನೂ ಮುನ್ನೆಲೆಗೆ ಬರ್ತಿದ್ವು. ಹೌದು, ಮನುಷ್ಯ ಮ್ಯಾಕ್ಸಿಮಮ್ ಆಗಿ 21 ದಿನ ಇರ್ಬೋದು, ಈ ರೀತಿ ಏನೇನೋ ಹೇಳಿಕೆಗಳಿದಾವೆ. ಈಗ ಮತ್ತೆ ಹೀಗೆ ಹೇಳ್ತಾರೆ, ಇಲ್ಲ ವರ್ಷಗಟ್ಟಲೆ ಉಪವಾಸ ಇದ್ದವರಿದ್ದಾರೆ, ಹೀಗೆ ಏನೇನೋ ವ್ಯಾಖ್ಯಾನಗಳು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಚರ್ಚೆಗೆ ಮುನ್ನೆಲೆಗೆ ಬಂದೇ ಬರ್ತಾವೆ. ಆದರೆ ಇಂಥ ಘಟನೆಗಳು ನಡೆದಾಗ ಹಿಂದೆ ಬುದ್ಧನ ಕಾಲದಲ್ಲಿ, ಶರಣರ ಕಾಲದಲ್ಲಿ ಹಠಯೋಗಿಗಳು, ತಪಸ್ಸುಗಳು ಇದ್ದರು. ಹಿಮಾಲಯದ ಸಂತರು ಬರೆದ ಅನೇಕ ಸ್ವಾಮಿ ರಾಮನಾಥ್ ಅವರು ಬರೆದ ಪುಸ್ತಕ ನಮ್ಮಲ್ಲಿದೆ. ಶ್ರೀ ಎಂ ಅವರು ಬರೆದಿರುವಂಥ ಹಿಮಾಲಯನ್ ಅನುಭವಗಳ ಪುಸ್ತಕ ಕೂಡ ಇದೆ. ಹೀಗೆ ಅವನ್ನೆಲ್ಲ ಓದಿದಾಗ ಇವು ಒಂದು ರೀತಿ ವಿಜ್ಞಾನಕ್ಕೆ ಸವಾಲು ಅಂತ ಅನಿಸಿದ್ದು ಕೂಡ ಹೌದು. ಮನುಷ್ಯ ಮೊಬೈಲ್ ಇಲ್ಲದೆ ಬದುಕೋಕ್ಕಾಗಲ್ಲ, ಟೆಕ್ನಾಲಜಿ ಇಲ್ಲದೆ ಬದುಕೋಕ್ಕಾಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಇಲ್ಲದೆ ಬದುಕೋಕ್ಕಾಗಲ್ಲ, ಬರೀ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡೋಕ್ಕಾಗಲ್ಲ, ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆದರೆ ಅವನಿಗೆ 3 ಹೊತ್ತು ಬೇಕು, ಟೈಮ್ ಟು ಟೈಮ್ ಬೇಕು, ಹೀಗೆ ಅನೇಕ ಚರ್ಚೆಗಳನ್ನು ಕೇಳ್ತೀವಿ. ವೈಯಕ್ತಿಕವಾಗಿ ನನಗೆ ಬುದ್ಧ ಅನುಯಾಯಿಗಳು ನಡೆಸುವ ವಿಪಶ್ಯನಾ ಧ್ಯಾನ ಶಿಬಿರಕ್ಕೆ ಹೋದಾಗ ಅದು ನನ್ನ ಮೊದಲ ವೈಯಕ್ತಿಕ ಅನುಭವ. ಯಾವಾಗಲೂ ಈ ಥರದ ವಿಷಯಗಳನ್ನು ಚರ್ಚೆ ಮಾಡಬೇಕಾದಾಗ, ಇದಕ್ಕೊಂದು ವೈಜ್ಞಾನಿಕ ಸ್ವರೂಪವನ್ನು ಕೊಡಬೇಕಾದಾಗ, ವೆದರ್ ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಹಾಕ್ಕೊಂಡು ಅದು ನಮಗೆ ಸಮರ್ಥ ಅನಿಸಿದರೆ ಮಾತ್ರ ನಾವು ಈ ವಿಷಯವಾಗಿ ಮಾತಾಡಬೇಕು. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅನುಭವ. ನಮ್ಮ ಶರಣರು ಆಧ್ಯಾತ್ಮ ಅನ್ನುವಂಥ ಪದವನ್ನು ಬಳಸಂಗಿಲ್ಲ, ಅನುಭವ ಅನ್ನುವಂಥ ಪದವನ್ನು ಬಳಸ್ತಾರೆ. ಅನುಭವದ ಆಧಾರದ ಮೇಲೆ ಲಭಿಸುವ ಭಾವನೆಯೇ ಅನುಭವ. ಆಳವಾದ ಅನುಭವದ ಆಧಾರದ ಮೇಲೆ ಅದು ಲಿಂಗಾಂಗ ಸಾಮರಸ್ಯದ ಶಿವಯೋಗ ಇರ್ಬೋದು. ಇವರು ಈಗ ಈ ಡಾಕ್ಟರ್ ರಾಚೋಟೇಶ್ವರ ಸ್ವಾಮಿಗಳು ಮೂಲತಃ ಕಲಬುರಗಿ ಜಿಲ್ಲೆಯವರು. ಯಾದಗಿರಿಯಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿ ಶಿವಯೋಗ ಮಂದಿರದಲ್ಲಿ ಅಧ್ಯಯನವನ್ನು ಮಾಡಿ ನಂತರ ಮೈಸೂರಿಗೆ ಹೋಗಿ ಅಲ್ಲಿ ಸುತ್ತೂರು ಮಠದಲ್ಲಿ ನೆಲೆಸಿ ಅಲ್ಲಿ ಎಮ್.ಎ. ಸಂಸ್ಕೃತ ಓದಿ, ಸಂಸ್ಕೃತದಲ್ಲಿ ಅನೇಕ ಪ್ರಕಾರಗಳು, ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಧರ್ಮಶಾಸ್ತ್ರ, ಕಂಪೇರಿಟಿವ್ ಸ್ಟಡೀಸ್ ಅವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ ಧರ್ಮಶಾಸ್ತ್ರದಲ್ಲಿ PhD ಪೂರೈಸಿ ಅದೇ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಬ್ಬ ಹೈಲಿ ಕ್ವಾಲಿಫೈಡ್ ಎಜುಕೇಟೆಡ್ ಪರ್ಸನ್. ನಾವು ಇವರನ್ನು ಮಾನಸಿಕ ಅಸ್ವಸ್ಥರು ಅಂತ ಕರೀಲಿಕ್ಕೆ ಆಗಂಗಿಲ್ಲ. ಮೊದಲನೇ ಅಂಶದಲ್ಲಿ ಇಲ್ಲಪ್ಪ ಅವ್ರು ಮಾನಸಿಕ ಅಸ್ವಸ್ಥರಿದ್ದಾರೆ, ಈ ಥರದ್ದು ಏನೋ ಮಿರಾಕಲ್ಸ್ ನಡೀತವೆ ಅನ್ನೋಕ್ಕಾಗಲ್ಲ. ಈಸ್ ಅಬ್ಸಲ್ಯೂಟ್ಲಿ ಹೈಲಿ ಕ್ವಾಲಿಫೈಡ್ ಪರ್ಸ್ನಾಲಿಟಿ. ಅಲ್ಲಿ ಗೌರವ ಪ್ರಾಧ್ಯಾಪಕರಾಗಿದ್ದುಕೊಂಡು ನಿಧಾನವಾಗಿ ಅವರು ಈ ಆಧ್ಯಾತ್ಮ ಸಾಧನೆಯಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಮೊದಲು 8 ದಿನ, 10 ದಿನ, 15 ದಿನ, 20 ದಿನ ಹೀಗೆ ಎಕ್ಸ್ಪರಿಮೆಂಟ್ ಮಾಡ್ತಾ ಸುಮಾರು ಈ ಬಾರಿ ನಾನು 33 ದಿನ ಮಾಡಲೇಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟು ಮಾಡಿದ ಯಶೋಗಾಥೆ ಇಲ್ಲಿದೆ. ಈಗ ವೈಜ್ಞಾನಿಕವಾಗಿ ನಾವು ಹೇಗೆ ಮಾಡ್ತೀವಿ ಏನು ಅನ್ನೋದಾದರೆ, ನಾನು ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದರೆ, ವಿಪಶ್ಯನ ಕೇಂದ್ರಗಳಲ್ಲಿ ಇವತ್ತಿಗೂ ಕೂಡ ಧ್ಯಾನ ಕೇಂದ್ರಗಳಲ್ಲಿ ನೀವು ನಿಮ್ಮ ಮೊಬೈಲನ್ನು ಬಳಸೋ ಹಾಗಿಲ್ಲ, ಯಾರೊಂದಿಗೂ ಸಂಪರ್ಕ ಮಾಡುವ ಹಾಗಿಲ್ಲ. ದಿನದ 10 ತಾಸು ಧ್ಯಾನವನ್ನೇ ಮಾಡಬೇಕು. ಆನಾಪಾನ ಸತಿ, ಬೇರೆ ಬೇರೆ ಧ್ಯಾನ ಪ್ರಕಾರಗಳು, ಬುದ್ಧ ಕಲಿಸಿದ ವಿಪಶ್ಯನ ಧ್ಯಾನಗಳನ್ನೇ ಮಾಡಬೇಕು. ದಿನಕ್ಕೆ ಕನಿಷ್ಠ 10 ತಾಸು ಏಕಾಂತದಲ್ಲಿ ಕುಳಿತುಕೋಬೇಕು. ಎದುರಿಗಿರೋ ವ್ಯಕ್ತಿಗಳ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೋಡಿ, ಮನುಷ್ಯ ಹೊರಗಡೆ ಕ್ಲೋಸ್ ಆದಾಗ, ಬಾಹ್ಯದಲ್ಲಿ ಕ್ಲೋಸ್ ಆದಾಗ, ಇಂಟರ್ನಲ್ ವೆನ್ ಯು ಸ್ಟಾಪ್ ಆಲ್ ಯುವರ್ ಎಕ್ಸ್ಟರ್ನಲ್ ಜರ್ನೀಸ್, ಯುವರ್ ಇಂಟರ್ನಲ್ ಜರ್ನಿ ಬಿಗಿನ್ಸ್. ಅಂತರಂಗದ ಪಯಣ ಆರಂಭ ಆಗ್ತದೆ. 1 ದಿನ, 2 ದಿನ, 3ನೇ ದಿನ ಹುಚ್ಚಿಡ್ದಂಗೆ ಆಗ್ತದೆ. ವಿ ರಿಯಲಿ ಫೀಲ್ ಇಟ್ಸ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಯಾರು ಕೂಡ ಮಾತಾಡಬಾರ್ದು. ರೂಮ್ನಲ್ಲಿ ಪಾರ್ಟ್ನರ್ ಇರ್ತಾರೆ, ಅವ್ರು ನೋಡೋಂಗಿಲ್ಲ, ಅವ್ರ ಜೊತೆ ಮಾತಾಡೋಂಗಿಲ್ಲ, ಕಣ್ಣಿನ ಎಕ್ಸ್ಪ್ರೆಷನ್ನೂ ಇಲ್ಲ, ನಗಂಗೂ ಇಲ್ಲ. ಇದೊಂಥರ ವಿಚಿತ್ರ ಅನುಭವ ನನಗೆ. ಆಮೇಲೆ ಲಿಮಿಟೆಡ್ ಮೀಲ್ಸ್, ಸಾತ್ವಿಕ ಆಹಾರ, ಬೆಳಗ್ಗೆ ಬ್ರೇಕ್ಫಾಸ್ಟು, 4 ಗಂಟೆಗೆ ಧ್ಯಾನ ಪ್ರಾರಂಭ ಮಾಡಬೇಕು. ಅದರ ಪ್ರಕಾರವನ್ನು ಹೇಳಿ ನಾನು ಮತ್ತೆ ಡಾಕ್ಟರ್ ರಾಚೋಟೇಶ್ವರ ಶ್ರೀಗಳ ವಿಷಯಕ್ಕೆ ಬರ್ತೇನೆ. ಅದೆಲ್ಲ ನಂಗೆ 10 ದಿನ ಸಾಧ್ಯ ಆಯಿತು. 1 ತಾಸು ಮೊಬೈಲ್ ಬಿಟ್ಟಿರದೇ ಇರುವಂಥ ನಾನು 10 ದಿನ ಮೊಬೈಲ್ ಬಿಟ್ಟು ಇದ್ದೆ ಅನ್ನೋದೇ ಭಾಳ ದೊಡ್ಡ ವಿಸ್ಮಯ. ಯಾರ ಜೊತೆ ಸಂಪರ್ಕ ಮಾಡಿಲ್ಲ ಅನ್ನೋದೇ ಒಂದು ವಿಚಿತ್ರವಾದ ವಿಷಯ. ಏನೂ ಬರೆದಿಲ್ಲ, ಓದಿಲ್ಲ, ಪೆನ್ನು, ಹಾಳೆ, ಪುಸ್ತಕ ಇಲ್ಲ ಅನ್ನುವಂಥ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂಥ ವಿಪಶ್ಯನ ಧ್ಯಾನ ಕೇಂದ್ರಗಳಲ್ಲಿ ಇದು ನಡೀತದೆ. ಅದು ವೆಬ್ಸೈಟಲ್ಲಿ ಲಭ್ಯ ಆಗ್ತದೆ, ನೀವು ಅದನ್ನು ನೋಡ್ಬೋದು. ಆ ಆಧಾರದ ಮೇಲೆ ನನಗೆ ತುಂಬ ರ್ಯಾಷನಲ್ಲಾಗಿ ಆಲೋಚನೆ ಮಾಡೋದು, ಎಲ್ಲವನ್ನೂ ಇಂಪಾಸಿಬಲ್ ಅನ್ನೋದು, ಇದು ಮೌಢ್ಯತೆ ಅಂತ ನಿರಾಕರಣೆ ಮಾಡುವಂಥ ಮನಸ್ಥಿತಿ ನಂದಲ್ಲ. ಅಪ್ಪಟ ಬಸವತತ್ವ, ವಚನಶಾಸ್ತ್ರ, ಲಿಂಗಾಂಗ ಸಾಮರಸ್ಯದಲ್ಲಿ ಆಳವಾದ ವಿಶ್ವಾಸ, ನಂಬಿಕೆ ಇದ್ದಾಗಲೂ ಕೂಡ, ಲೈಕ್ ಎ ಸೈಂಟಿಫಿಕ್ ಅಪ್ರೋಚ್, ಐ ಹ್ಯಾವ್ ಸಮ್
ಎಕ್ಸೆಪ್ಟೆನ್ಸಸ್, ನನಗೆ ಕೆಲವು ಸ್ವೀಕಾರವಾಗುವಂಥ ವಿಶ್ವಾಸಗಳು ಬೆಳೆದಿದ್ದಾವೆ. ಹಾಗಿದ್ದಾಗ ಇವರು ತಮ್ಮ ಹಠಯೋಗದ ಮೂಲಕ, ಉಸಿರಿನ ಮೇಲಿನ ನಿಯಂತ್ರಣದ ಮೂಲಕ, ಮನುಷ್ಯನಿಗೆ ಉಸಿರು ಅನ್ನೋದು ಒಬ್ಬ ಮನುಷ್ಯನಿಗೆ ಇದ್ದ ಆಸ್ತಿ ಇದ್ದ ಹಾಗೆ. ಇಟ್ ಈಸ್ ಎ ಪ್ಯಾಕೇಜ್. 1,00,00,000 ರೂಪಾಯಿ ಹಣವನ್ನು ನಾವು ನಿಮ್ಮ ಕೈಯಲ್ಲಿ ಕೊಟ್ಟರೆ ನೀವು ಅದನ್ನು ಜೂಜಾಡಿ ಒಂದು ದಿವಸದಲ್ಲೂ ಕಳಿಬೋದು, ವ್ಯಸನಿಯಾಗಿ ಖರ್ಚು ಮಾಡಿ ಒಂದು ವಾರದಲ್ಲಿ ಕಳಿಬೋದು, ಒಂದು ತಿಂಗಳಲ್ಲಿ ಕಳಿಬೋದು. ಅದನ್ನೇ ನೀವು ಜೋಪಾನವಾಗಿ ನಿಧಾನವಾಗಿ ಸ್ವಲ್ಪ ಬಳಸ್ತಾ 100 ವರ್ಷದವರೆಗೂ ಬದುಕ್ಬೋದು. ಹಾಗೆ ಫಿಸಿಕಲಿ ಮನುಷ್ಯನಿಗೆ ಉಸಿರು ಅನ್ನೋದು ವರ. ಧ್ಯಾನ ಅಂದರೆ ಉಸಿರಿನ ಮೇಲಿನ ನಿಯಂತ್ರಣ. ನಿಧಾನವಾಗಿ ಉಸಿರಾಡುವ ಆಮೆ 100 ವರ್ಷ ಬದುಕ್ತದೆ. ವಿನಾಕಾರಣ ಧಸ್ 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 ತೀಕಿ ನಾಯಿ 10 ರಿಂದ 12 ವರ್ಷ ಬದುಕ್ತದೆ. ಇದು ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಇನ್ ಎನಿಮಲ್ಸ್. ಆಮೆಗೆ ಯಾಕೆ ಜಾಸ್ತಿ ಆಯುಷ್ಯ, ನಾಯಿಗೆ ಯಾಕೆ ಆಯುಷ್ಯ ಕಡಿಮೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ಮನುಷ್ಯ ತನಗೆ ಕೊಟ್ಟಿರುವ ಉಸಿರಿನ ಮೇಲಿನ ನಿಯಂತ್ರಣ ಮಾಡುವುದೇ ಧ್ಯಾನ. ಈ ಉಸಿರಾಟ ಕ್ರಿಯೆ ಡೈಜೆಸ್ಟಿವ್ ಪ್ರೊಸೆಸ್ಲಿಂದ ಹೆಚ್ಚು ನಮ್ಮ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಣ್ಣ. ಆಹಾರದಿಂದನೇ ಎಲ್ಲ ದೋಷ ಅನ್ನೋದನ್ನು ಕೂಡ ನೀವು ಅಕ್ಕನ ವಚನದಲ್ಲಿ ನೋಡಿದಿರಿ. ಅಂದರೆ ನಿಮ್ಮ ಧ್ಯಾನಸ್ಥ ಸ್ಥಿತಿಗೆ, ನಿಮ್ಮ ಆಧ್ಯಾತ್ಮದ ಪಯಣಕ್ಕೆ ಮೊದಲನೇ ವೈರಿನೇ ದ ಫುಡ್ ವಾಟ್ ಯು ಕನ್ಸ್ಯೂಮ್. ವೈದ್ಯರು ಕೂಡ ಹೇಳ್ತಾರೆ, ಎಲ್ಲ ರೋಗಗಳಿಗೆ ರೆಮಿಡಿ ಏನು, ಡಯಾಬಿಟಿಕ್ಸ್ಗೆ, ಬ್ಲಡ್ ಪ್ರೆಷರ್ಗೆ ನಿಮ್ಮ ಆಲೋಚನಾ ಕ್ರಮ ಮತ್ತು ಸೇವಿಸುವ ಆಹಾರ. ದೇಹಕ್ಕೆ ಸೇವಿಸುವ ಆಹಾರ ಮನಸ್ಸಿಗೆ ಒತ್ತಡ ತರುವಂಥ ನೆಗೆಟಿವ್, ನಕಾರಾತ್ಮಕ ವಿಚಾರಗಳು, ನೆಗೆಟಿವ್ ಥಾಟ್ಸ್, ಅನ್ವಾಂಟೆಡ್ ಫುಡ್. ಇದನ್ನು ವೈದ್ಯಕೀಯ ಶಾಸ್ತ್ರ ಕೂಡ ಹೇಳ್ತದೆ. ಹಾಗೆ ಅಕ್ಕಮಹಾದೇವಿ, ಚನ್ನಬಸವಣ್ಣ ಕರ್ಣಹಸಿಗೆಯಲ್ಲಿ ಭಾಳ ಸ್ಪಷ್ಟವಾಗಿ ಆಹಾರವ ಕಿರಿದು ಮಾಡಿರಣ್ಣ ಅಂತ ಹೇಳ್ತಾರೆ. ಅದನ್ನೇ ಭಾರತೀಯ ಋಷಿಮುನಿಗಳು ಪಾಲಿಸ್ತಾರೆ. ಅವ್ರು 100 ವರ್ಷ, 200 ವರ್ಷ, 300 ವರ್ಷ ಯಾಕೆ ಬದುಕ್ತಾರೆ ಅಂದ್ರೆ ದೇ ನೆವರ್ ಈಟ್ ಫುಡ್. ಆಹಾರ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಬೇಕಾಗೋದ್ರಿಂದ ದೇಹಕ್ಕೆ ಒತ್ತಡ ಬೀಳ್ತದೆ, ಲಿವರಿಗೆ ಒತ್ತಡ ಬೀಳ್ತದೆ, ಡೈಜೆಸ್ಟಿವ್ ಪ್ರೊಸೆಸ್ಗೆ ಒತ್ತಡ ಬೀಳ್ತದೆ. ಇಟ್ಸ್ ಎ ಕಾಮನ್ ಫ್ಯಾಕ್ಟರ್, ಇಟ್ಸ್ ಎ ಮೆಡಿಕಲ್ ಟರ್ಮಿನಾಲಜಿ ಆಲ್ಸೋ. ಹಾಗಾಗಿ ಇವರು ಭಾಳ ವರ್ಷಗಳಿಂದ, ಈಗ ಅವರಿಗೆ 48 ವರ್ಷ, ಸುಮಾರು 25 ವರ್ಷಗಳ ಕಾಲ ಅವರು ಆಹಾರದ ಮೇಲೆ ಮೊದಲನೆಯ ನಿಯಂತ್ರಣವನ್ನು ಮಾಡ್ತಾ ಬಂದಿದ್ದಾರೆ. ಅವರು ಸೇವಿಸೋ ಯಾವುದೇ ಆಹಾರ ಬೇಯಿಸಿದ್ದು ಇರೋದಿಲ್ಲ, ನಿಷಿದ್ಧ ಅನ್ನೋದನ್ನು ಅವರ ಕೆಳಗೆ ಕೆಲಸ ಮಾಡುವಂಥ ಭಕ್ತರು ಹೇಳಿದರು. ಅವರು ಬೇಯಿಸಿದ ಆಹಾರವನ್ನು ತಿನ್ನಂಗಿಲ್ಲ. ಬೆಳಗ್ಗೆ ಬಿಲ್ವಪತ್ರಿ ರಸ, ಬೇವಿನ ರಸ ಕುಡಿತಾರೆ. 2 ಹೊತ್ತು ಆಳವಾಗಿರುವಂಥ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ. ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರ ನೀರನ್ನು ಸೇವಿಸ್ತಾರೆ. ಆಹಾರವನ್ನು ಸ್ವೀಕರಿಸೋದು ಅವರ ರೂಢಿಯಲ್ಲಿ ಇಲ್ಲ. ಮಧ್ಯಾಹ್ನದ ಪ್ರಸಾದ ಸಂದರ್ಭದಲ್ಲಿ ಹೀಗೆ ತಮಗೆ ಬೇಕಿದ್ದಷ್ಟು ನೆನೆಸಿದ ಶೇಂಗಾದ ಕಾಳನ್ನು, ಬೀಜಗಳನ್ನು ತಿಂತಾರೆ. ಬಿಟ್ಟರೆ ಇದಿಷ್ಟು ಅಂದರೆ ಅವರು ಮೊದಲು ಮಾಡಿದ ಕ್ರಿಯೆ ಏನಂದರೆ ಹಿ ಹ್ಯಾಸ್ ಕಂಟ್ರೋಲ್ಡ್ ಓವರ್ ಹಿಸ್ ಫುಡ್. ಆಹಾರದ ಮೇಲೆ ನಿಯಂತ್ರಣ ಮಾಡ್ತಾ ಬಂದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ 2 ದಿನ, 1 ದಿನ, 10 ದಿನ, 21 ದಿನ ಮಾಡ್ತಾ ಈಗ ಕೊನೆಯದಾಗಿ 33 ದಿನಗಳ ಈ ಪಯಣದಲ್ಲಿ ಇದು ಒಂದು ಬೇಸಿಕ್ ಪಾಯಿಂಟ್. ಈಗ ನಾವು ಸೈಂಟಿಫಿಕ್ ಅಪ್ರೋಚ್ನಲ್ಲಿ, ಮೆಡಿಕಲ್ ಸೈನ್ಸ್ ಡಾಕ್ಟ್ರುಗಳು ವಿಚಾರ ಮಾಡೋದು ಏನಂತಂದರೆ, ಇದರ ಈ ಪ್ರಕರಣ ಕಣ್ಮುಂದಿದೆ. ಈಗ ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಅನೇಕ ವೈದ್ಯರುಗಳು ಅವ್ರಿಗೆ ಚಿಕಿತ್ಸೆಯನ್ನು ನೋಡಿದ್ದಾರೆ. ಈಗ ಅವರು ನಾರ್ಮಲ್ ಸ್ಟೇಜಿಗೆ ಬಂದರು. ಹೊರಗಡೆ ಕರ್ಕೊಂಬಂದಾಗ 33 ದಿನಗಳ ಕಾಲ ಅಲ್ಲಿದ್ದರು. ಅವರು ಉಸಿರಿನ ನಿಯಂತ್ರಣದ ಮೇಲೇ ಇರುವುದನ್ನು, ನಾವು ಉಸಿರಾಟವನ್ನು ನಿಲ್ಲಿಸೋದೇ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಖುದ್ದಾಗಿ ಸ್ವಾಮೀಜಿಯವರು, ರಾಚೋಟೀಶ್ವರ ಸ್ವಾಮಿಗಳು ಹೇಳಿಲ್ಲ. ಅವರಿನ್ನೂ ಹೆಚ್ಚು ಮಾತುಕತೆಗೆ ಲಭ್ಯವಾಗಿಲ್ಲ. ನಮ್ಮ ವಚನ ಟಿ ವಿಯೊಂದಿಗೆ ಯಾವತ್ತಾದರೂ ಬಿಡುವಾದಾಗ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವೇ ಮೊದಲಿಗಿರೋಂಥ ಅವ್ರನ್ನ ಮಾತಾಡಿಸೋದ್ರಲ್ಲಿ ಅರ್ಥ ಇಲ್ಲ ಅಂದ್ಕೊಂಡು ಈ ವಿಚಾರವಾಗಿ ಕೂಲಂಕುಷವಾಗಿ ವಿಚಾರ ಮಾಡಿದ ಮೇಲೆ ಗೊತ್ತಾಗೋದು ಏನು ಅಂತಂದರೆ, ಉಸಿರಿನ ನಿಯಂತ್ರಣದ ಮೂಲಕ ವ್ಯಕ್ತಿಗಳು ಬದುಕಬಹುದು. ಅವರೊಂದು ಮಾನಸಿಕವಾಗಿ ಅಪೂರ್ವ ಸಿದ್ಧತೆಯನ್ನು ತಮ್ಮ ಹಠಯೋಗದಲ್ಲಿ ಮಾಡಿಕೊಂಡಿರ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂದು ಅನೇಕ ಆಧ್ಯಾತ್ಮಿಕ ಸಾಧಕರು ಕೂಡ ಈ ಮಾತನ್ನು ಒಪ್ಪುತ್ತಾರೆ. ಈಗ ಕೆಲ ದಿನಗಳ ಹಿಂದೆ ಒಬ್ಬ ಯೂಟ್ಯೂಬರ್ ಈ ವಿಷಯವಾಗಿ ಮಾತಾಡಿ ಮೆಡಿಕಲ್ ಸೈನ್ಸಿಗೆ ಚಾಲೆಂಜು, ಇದು ಯಾಕೆ ಮೋಸ ಇರಬಾರ್ದು, ವಂಚನೆ ಇರಬಾರ್ದು ಅಂತ ಅಂತೂರು ಬೆಂತೂರಿಗೆ ಬರದೆ ಅವರನ್ನು ಭೇಟಿ ಆಗದೆ ಮಾಡಿದ ವಿಡಿಯೋವನ್ನು ನಾನು ಕೇಳಿದ್ದೆ. ಈಗ ನಾನು ಖುದ್ದಾಗಿ ಹೋಗಿ ಬಂದ ಮೇಲೆ ಈ ರೀತಿಯ ಸವಾಲುಗಳು ನಮಗೆ ಎದುರಾದಾಗ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಕ್ವಾಂಟಮ್ ಫಿಸಿಕ್ಸ್, ಐನ್ಸ್ಟೈನ್ ಸೌಂಡ್, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಥಿಯರಿಗಳು, ಅನೇಕ ವಿಸ್ಮಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲಮನ ವಚನಗಳಲ್ಲಿ ಬಯಲು ಶೂನ್ಯದ ಬಗ್ಗೆ ಚರ್ಚೆ ನಡೆದಿದೆ. ಸೈಂಟಿಫಿಕ್ ಆಶಯಗಳು ಅಲ್ಲಮನ ವಚನಗಳಲ್ಲೂ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ನಿಧಾನವಾಗಿ ನಂಬುವ
ಅಕ್ಕಮಹಾದೇವಿಯ ನಿರಂತರ ಪಾದಯಾತ್ರೆ, ಈ ರೀತಿಯ ಪಾದಯಾತ್ರೆ, ಹಠಯೋಗ, ಅಮರಣ ಉಪವಾಸಗಳು, ನಿರಂತರ ಉಪವಾಸಗಳು ಮನುಷ್ಯನ ಮನಸ್ಸನ್ನು ಗಟ್ಟಿಗೊಳಿಸ್ತವೆ. ಮನುಷ್ಯನ ದೇಹಕ್ಕಿಂತಲೂ ಮನುಷ್ಯನ ಮನಸ್ಸೇ ಭಾಳ ಶ್ರೇಷ್ಠ. ಮನುಷ್ಯ ಮನಸ್ಸು ಮಾಡಿದರೆ ಎಲ್ಲವನ್ನು ಮಾಡಬಲ್ಲ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿಯಾಗಿದೆ. ಈಗ ಅವರು ತಮ್ಮ ಈ ಯಶಸ್ವಿ ಸಿದ್ಧಿ ಸಮಾಧಿ ಯೋಗವನ್ನು ಪೂರೈಸಿ ಉಳುವಿಗೆ ಪಾದಯಾತ್ರೆಯನ್ನು ಆರಂಭ ಮಾಡಲಿದ್ದಾರೆ. ಮತ್ತೆ ನಾನು ಪಾದಯಾತ್ರೆ ಮೂಲಕ ಚೈತನ್ಯವನ್ನು ಪಡ್ಕೊಳ್ತೇನೆ, ಇದೇ ಪದ್ಧತಿಯಲ್ಲಿ ಜೀವನವನ್ನು ಸಾಗಿಸ್ತೇನೆ ಅನ್ನುವಂಥ ಮಾತುಗಳನ್ನು ತಮ್ಮ ಬರಹಗಳಲ್ಲಿ ಅವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಂಥ ವಿಸ್ಮಯಗಳು ನಡೆದಾಗ ನಾವು ಒಂದು ಪೂರ್ವಾಗ್ರಹ ಪೀಡಿತರಾಗಿ ನಾನು ಭಾಳ ಪ್ರಗತಿಪರ, ಸೈಂಟಿಫಿಕ್ ಅಂತ ಖಂಡನೆ ಮಾಡೋದಾಗಲಿ, ಇದು ಮೋಸ ವಂಚನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಪ್ರಗತಿಪರ ಮಾತುಗಳನ್ನು ಆಡೋರಲ್ಲೂ ಮೋಸ ವಂಚನೆ ಮಾಡೋರಿದ್ದಾರೆ. ವೈಜ್ಞಾನಿಕ ವಿಷಯಗಳನ್ನು ಹೇಳ್ತಾನೆ ಜನರಿಗೆ ಮೋಸ ಮಾಡೋರು ಇದ್ದಾರೆ. ಇಂಥ ಘಟನೆಗಳು ನಮ್ಮ ಸುತ್ತಲೂ ನಡೆದಾಗ ನಾವು ತುಂಬ ಶಾಂತಚಿತ್ತರಾಗಿ ಸಮಾಧಾನದಿಂದ ಅವಲೋಕಿಸಬೇಕು. ನೀವು ಇದನ್ನು ನಂಬ್ತೀರಾ? ಬರೀ ನಾನು ನಿನ್ನೆ ಹೋಗಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆ ಇದು ಫೋಟೋ ಹಾಕಿದ ತಕ್ಷಣ ನೀವು ವಚನ ಸಾಹಿತ್ಯವನ್ನು ನಂಬೋರು, ಶರಣರನ್ನು ನಂಬೋರು, ಇದನ್ನೆಲ್ಲ ನಂಬ್ತೀರಾ ಅನ್ನೋಂಥ ಪ್ರಶ್ನೆಗಳು, ಸೂಪರ್ಫಿಷಿಯಲ್ ಕ್ವಶ್ಚನ್ಗಳು, ಸೂಪರ್ಫಿಷಿಯಲ್ ಅನುಮಾನಗಳಿಗಿಂತಲೂ ಆಳವಾಗಿ ಪರಾಮರ್ಶೆ ಮಾಡಬೇಕು. ಈ ರೀತಿಯ ಪ್ರಯೋಗಗಳು ನಡೆದಾಗ ಅದರ ಸತ್ಯಾಸತ್ಯತೆಗಳನ್ನು ಬಯಲು ಮಾಡುವ, ಕೇವಲ ಬಯಲು ಮಾಡಿ ಎಕ್ಸ್ಪೋಸ್ ಮಾಡೋದಲ್ಲ. ಓನ್ಲಿ ಎಕ್ಸ್ಪೋಸ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಆನ್ ಸಚ್ ಕೈಂಡ್ ಆಫ್ ಇಶ್ಯೂಸ್ ಅಂತ ಹೇಳ್ತಾ, ಈ ರೀತಿಯ ವಿಸ್ಮಯಗಳಿಗೆ ಭಾರತ ಬಹಳ ದೊಡ್ಡ ವಿಚಿತ್ರವಾದ ಪವಿತ್ರವಾದ ನೆಲ. ಅದನ್ನು ನಾವು ಮುಂದಿನ ದಿನಗಳಲ್ಲೇ ವೈಯಕ್ತಿಕ ಅನುಭವದ ಮೂಲಕ ಗಳಿಸ್ಕೊಳ್ಳೋಣ ಅಂತ ಆಶಿಸ್ತೇನೆ. ಎಲ್ಲರೂ ಸಮಯ ಸಿಕ್ಕರೆ, ನಿಮಗೆ ಸರಿ ಅನಿಸಿದರೆ ಈ ಡಾಕ್ಟರ್ ರಾಚೋಟೀಶ್ವರ ಸ್ವಾಮಿಗಳ ಸಾಧನೆಯ ಬಗ್ಗೆ ಅವಲೋಕನ ಮಾಡಿರಿ, ಭೇಟಿಯಾಗ್ರಿ. ಇಂಥ ಸಕಾರಾತ್ಮಕ ಪ್ರಯತ್ನಗಳನ್ನು ಲೋಕ ಕಲ್ಯಾಣಕ್ಕಾಗಿ ಆಗದೆ ಹೋದರೂ ಕೂಡ ನಮ್ಮ ವೈಯಕ್ತಿಕ ಶಕ್ತಿ ಸಾಮರ್ಥ್ಯದ ಕಲ್ಯಾಣಕ್ಕಾಗಿ ನಾವು ಮಾಡೋಣ ಅಂತ ಆಶಿಸ್ತೇನೆ. ನಮಸ್ಕಾರ. ಶರಣಾರ್ಥಿ.